ಎಲ್ಲರಿಗೂ ಶಬರಿಮಲೆಗೆ ಹೋಗಕ್ಕಾಗಲ್ಲ ಅಂತ ಹುಬ್ಬಳ್ಳಿದಾಗ ಸೇಮ್ ಅಯ್ಯಪ್ಪ ದೇವಸ್ಥಾನವನ್ನ ನಿರ್ಮಾಣ ಮಾಡ್ಯಾರ. ಇದಕ್ಕ ಕರುನಾಡು ಶಬರಿಮಲೆ ಅಂತಾನು ಕರೀತಾರ. ನಂಬಿದ ಭಕ್ತರ ಕಾಯೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬರೋಣಂತ ಬರ್ರಿ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಈ ದೇವಸ್ಥಾನ ಇರುವಂಥದ್ದು ಹುಬ್ಬಳ್ಳಿಯ ಶಿರೂರು ಪಾರ್ಕ್ ಒಳಗ. ನಾನಂತೂ ಶಬರಿಮಲೆಗೆ ಯಾವಾಗ ಹೋಗಿಲ್ಲ. ನಮ್ಮಂಗ ನಿಮಗೂ ಯಾರಿಗಾದ್ರೂ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಸಿದ್ರ ಶಬರಿಮಲೆಗಾದ್ರೂ ಹೋಗಿ ಬರ್ರಿ, ಇಲ್ಲಾಂದ್ರ ಹತ್ರದಾಗಿರುವಂತ ಈ ಮಿನಿ ಶಬರಿಮಲೆಗಾದ್ರೂ ಬರ್ರಿ. ಈ ದೇವಸ್ಥಾನ ವರ್ಷದ 12 ತಿಂಗಳು ಓಪನ್ ಇರ್ತೈತಿ. ಎಷ್ಟೋ ಜನರ ಆಸೆ ಶಬರಿಮಲೆಗೆ ಹೋಗ್ಬೇಕಂತ ಇರ್ತೈತಿ. ಇನ್ನೇನ ಸಂಕ್ರಮಣ ಬಂತ, ಅಯ್ಯಪ್ಪ ಮಾಲಾಧಾರಿಗಳ ಇರುಮುಡಿ ತಗೊಂಡ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾರ. ಈಗ 18 ಮೆಟ್ಟಲುಗಳ ಪೂಜೆ ಸ್ಟಾರ್ಟ್ ಆಗೈತಿ, ನೋಡ್ಕೊಂಡ್ ಬರೋಣ ಅಂತ ಬರ್ರಿ. ನಾವು ಸಣ್ಣವರಿದ್ದಾಗ ಸಂಕ್ರಾಂತಿಗೆ ಅಯ್ಯಪ್ಪ ಸ್ವಾಮಿ ಸಿನಿಮಾನ ಮಿಸ್ ಮಾಡ್ತಾರಲ್ಲ, ಹಂಗ ಸಂಜೆ 6 ಗಂಟೆಗೆ ಕಾಣಿಸುವಂತ ಆ ಜ್ಯೋತಿ ನೋಡಾಕ ಏನೋ ಒಂಥರ ಖುಷಿ ಅನಿಸ್ತಿತ್ತ. ಜ್ಯೋತಿ ಬಗ್ಗೆ ಎಷ್ಟೋ ಜನ ಏನೋ ಹೇಳಿದ್ರ, ಅದ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದ. ಅಯ್ಯಪ್ಪ ಮಾಲಾಧಾರಿಗಳ 48 ದಿನಗಳ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾರ. ಕರೋನಾ ಟೈಮ್ದಾಗ ಎಷ್ಟೋ ಅಯ್ಯಪ್ಪ ಮಾಲಾಧಾರಿಗಳ ಈ ದೇವಸ್ಥಾನಕ್ಕೆ ಬಂದ ಅಯ್ಯಪ್ಪನ ದರ್ಶನ ತಗೊಂಡ ಹೋಗಿದಾರ.
ದೈವದ ಮೇಲೆ ನಂಬಿಕೆ ಇರಲಿ. ದುಡ್ಡು ನಮ್ಮನ್ನು ಕೈ ಬಿಡ್ಬೋದು, ಆದ್ರೆ ದೈವ ಎಂದಿಗೂ ನಮ್ಮನ್ನ ಕೈ ಬಿಡಂಗಿಲ್ಲ. ನೋಡಲಿ, ಇಲ್ಲಿ ಜಾಬ್ ಇದ್ದಾಗ ಪ್ರತಿ ಶನಿವಾರನ ಬಂದು ಮಹಾಪೂಜೆಗೆ ಬಂದು ಆಮೇಲೆ ಇಲ್ಲೇ ಮಹಾಪ್ರಸಾದ ಮಾಡ್ಕೊಂಡು ಹೋಗಿದ್ವಿ. ಒಂದು 4-5 ವರ್ಷ ಹಿಂದೆಗಡೆ ಅನ್ಬೋದ. ಈಗ ಮಕರ ಸಂಕ್ರಮಣ ಹತ್ತಿರ ಇರೋದ್ರಿಂದ ಮಹಾಪೂಜೆ ಜೋರಾಗಿ ನಡೀತೈತಿ ಮತ್ತು ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಐತಿ. ನೋಡ್ತಿರ್ಬೋದು ನೀವು ಭಕ್ತಾದಿಗಳ ಸಂಖ್ಯೆ ಎಷ್ಟೈತೆ ಅಂತ. ಇವತ್ತು ಸೇಮ್ ಟು ಸೇಮ್ ಶಬರಿಮಲೆ ನೋಡ್ದಂಗೆ. ಎಷ್ಟೋ ಜನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇಲ್ಲಿ ಬಂದು ಹಿರಿಮುಡಿನ ಕಟ್ಕೊತಾರ. ಕೆಲವೊಂದಿಷ್ಟು ಜನ ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿರುವಂಥ ಈ ಹುಬ್ಬಳ್ಳಿ ಸನ್ನಿಧಾನಕ್ಕೆ ಬಂದು ದರ್ಶನ ತಗೊಂಡ ಅದಾದ ನಂತರ ಶಬರಿಮಲೆಗೆ ಹೋಗಿ ಅಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ದರ್ಶನ ತಗೋತಾರ. ಇನ್ನೇನು ದೇವಸ್ಥಾನ ಕ್ಲೋಸ್ ಆಗತೈತಿ. ಇದಾದ ನಂತರ ದೇವಸ್ಥಾನದೊಳಗೆ ಮಹಾಪ್ರಸಾದ ಇರ್ತೈತಿ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಮಹಾಪ್ರಸಾದನ ಮಾಡಿಸಿರ್ತಾರ. ಬರೀ ನಾವು ಮಹಾಪ್ರಸಾದ ತೊಗೊಂಡು ಬರೋಣ ಅಂತ ಹೋಗಿ. ಇವರಿಂದ ಪೂಜೆ ಅನ್ನದಾನ ಸೇವೆ ಪಡಿತೀವಿ. ಕೊಡ್ತೀನಿ ಸರಿ, ಕೊಡ್ತೀನಿ ತಗೋತೀನಿ. ಶಾಂತಿ ಶಾಂತಿ ಶಾಂತಿ. ಇರುಮಣಿಗೆ ತುಪ್ಪ ತುಂಬ ಮಂತ್ರ ಸಂತೆಯಲ್ಲಿ ಹಾಲು ಮೊಸರು ತಂದು ಬೆಣ್ಣೆ ಸೇವನೆ ಮಾಡಲಿಕ್ಕೆ. ಪ್ರತಿ ವಾರದ ಪೂಜೆನ ಇಲ್ಲೇ ಮಾಡ್ತಾರೆ. ಆದರೆ ಇವತ್ತು ಮಹಾಪೂಜೆ ಹೊರಗಡೆ ಮಾಡ್ಯಾರ. ಸ್ವಾಮಿ ಮಾಡಲಿ ಹೋಗೋಣ ಮನೆಗ. ದೇವಸ್ಥಾನದ ಲೊಕೇಶನ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನಂತ. ಸ್ವಾಮಿಯೇ ಶರಣಮಯ್ಯಪ್ಪ.